ಯಾರು ಮನೆ ಕಟ್ಟೋಕ್ಕಾಗದೇ ಇರುವಂಥ ವ್ಯಕ್ತಿಗಳು ಇರ್ತಾರೋ ಅವರು ನಮ್ಮ ದೇವಸ್ಥಾನದಲ್ಲಿ ಈ ಇಟ್ಟಿಗೆಯನ್ನು ನಾವು ಹೋಮ ಮಾಡಿ ಪೂಜೆ ಮಾಡಿ ನಾವು ಅದಕ್ಕೆ ಸಂಕಲ್ಪ ಮಾಡಿ ನಾವು ಕೊಡ್ತೇವೆ. ಅದನ್ನು ಅವರು ಒಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ 1 ವರ್ಷದಲ್ಲಿ ಅವ್ರ ಮನೆ ಕಟ್ಟುವ ಯೋಗ ಬರುತ್ತೆ. ಶನೇಶ್ವರ ಪಂಚಾಕ್ಷಿಪುರಂ ಇದು ಪಂಚಪಾಂಡವರು ನೆಲೆಸಿರುವಂಥ ಸ್ಥಳ. ಇದು ಅಷ್ಟಶನೇಶ್ವರ ಉದ್ಭವ ಮೂರ್ತಿ. ಇದು 5000 ವರ್ಷಗಳ ಇತಿಹಾಸ ಇದೆ. ನೀವು ನೋಡ್ಬೋದು, ಹಿಂದೆ ಬನ್ನಿ ಮರ ಇದೆ, ತಾರೆ ಮರ ಇದೆ. ಅದನ್ನು ನೋಡಿದ್ರೆ ನಿಮ್ಗೆ ಇತಿಹಾಸ ತಿಳಿಯುತ್ತೆ. ನಮ್ಮ ಹಿಂದೆ ಆ ತಂದೆ ಅಷ್ಟಶನೇಶ್ವರ ಇದ್ದಾರೆ. ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇದೆ. ವಿಶೇಷವಾಗಿ ಬರುವ ಭಕ್ತಾದಿರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸ್ಕೊಡ್ತಾ ಇದೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಮನೆ ಕಟ್ಟಬೇಕು, ನಾನು ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು. ಅಂಥವರು ಬಂದು ನಮ್ಮ ದೇವಸ್ಥಾನದಲ್ಲಿ ಇಟ್ಟಿಗೆ ದೊರೆಯುತ್ತೆ. ಈ ಇಟ್ಟಿಗೆಯನ್ನು ನಾವು ಹೋಮ ಮಾಡಿ, ನೀವು ನೋಡ್ಬೋದು, ಹೋಮ ಮಾಡಿ ನಾವು ಪೂಜೆ ಮಾಡಿ ಸಂಕಲ್ಪ ಮಾಡಿ ನಾವು ಕೊಡ್ತೀವಿ. ವಿಶೇಷವಾಗಿ ಸಂಕಲ್ಪ ಮಾಡಿನೇ ಕೊಡ್ತೀವಿ. ಅವರು ತಗೊಳ್ಬೇಕಾದ್ರೆ ನೀವು ನೋಡ್ಬೋದು, ಅವ್ರಿಗೂ ಒಂದು ತೃಪ್ತಿ ಆಗುತ್ತೆ. ನಾವು ಮನೆ ಕಟ್ಟುವ ಕನಸು ನನಸಾಗಿದೆ ಅಂತೇಳಿ. ಅದು ನಮ್ಮ ತಂದೆಯ ಆಶೀರ್ವಾದ, ಅಷ್ಟಶನೇಶ್ವರನ ಆಶೀರ್ವಾದ.